ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಮಾನಗಳು ಅಥವಾ ಯಾವುದರಿಂದ ಅಳೀತಾರೆ ಅಂತಕ್ಕಂಥ ಯೂನಿಟ್ಸ್ಗಳು ಏನು ಬರುತ್ತೋ ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದಾಗಿರುತ್ತೆ. ಸೊ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು RRPಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಸೊ ಓಕೆ, ನೋಡೋಣ ಬನ್ನಿ. ಫಸ್ಟ್ ಕ್ವಶನ್ ಹೀಗಿದೆ: ಅಶ್ವಶಕ್ತಿ ಅಥವಾ ಹಾರ್ಸ್ ಪವರ್ ಅಂತ ಹೇಳ್ತೀವಿ ಅಥವಾ ಅಶ್ವ ಸಾಮರ್ಥ್ಯ ಅಂತ ಹೇಳ್ತೀವಿ. ಅಶ್ವಶಕ್ತಿ ಅಥವಾ ಅಶ್ವ ಸಾಮರ್ಥ್ಯ ಅಥವಾ ಹಾರ್ಸ್ ಪವರ್ ಅಂತಕ್ಕಂಥದ್ದು ಯಾವುದಕ್ಕೆ ಸಮನಾಗಿರ್ತದೆ? 764 ವ್ಯಾಟ್, 768, 746, 786 ವ್ಯಾಟ್. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಆಫ್ ಆಲ್ ಅಶ್ವಶಕ್ತಿ ಅಥವಾ ಅಶ್ವ ಸಾಮರ್ಥ್ಯ ಹಾಗಂದರೆ ಏನಕ್ಕೆ ಸಂಬಂಧಪಟ್ಟಂಥದ್ದು? ಅಶ್ವ ಸಾಮರ್ಥ್ಯ ಅಂದರೆ ಏನು ಅಂತ ನೋಡೋದಾದರೆ, ಇದು ಸಾಮರ್ಥ್ಯದಲ್ಲಿ ಬರುತ್ತೆ. ಸಾಮರ್ಥ್ಯ ಅಂತ ಹೇಳ್ತೀವಲ್ವ, ಸಾಮರ್ಥ್ಯ, ಪವರ್ ಅಂತ ಹೇಳ್ತೀವಿ, ಪವರ್. ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪದ ಆಗಿರುತ್ತೆ. ಸೊ ಸಾಮರ್ಥ್ಯ ಅಂದರೆ ಏನು? ಫಸ್ಟ್ ಆಫ್ ಆಲ್ ಸಾಮರ್ಥ್ಯ ಅಂದರೆ ಸಾಮರ್ಥ್ಯ ಈಸ್ ಈಕ್ವಲ್ ಟು ಮಾಡಿದ ಕೆಲಸ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಸೊ ಇದನ್ನು ನಾವು ಸಾಮರ್ಥ್ಯ ಅಂತ ಹೇಳ್ತೀವಿ. ಅಂತ ಹೇಳಿದರೆ ಏನು ಒಂದು ಏಕಮಾನ ಕಾಲದಲ್ಲಿ ಮಾಡಿದಂಥ ಒಂದು ಕೆಲಸ ಅಥವಾ ಕೆಲಸ ಮಾಡುವ ದರ ಇರುತ್ತೋ ಅದನ್ನು ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸ್ತಕ್ಕಂಥದ್ದು ನಾವು ಸಾಮರ್ಥ್ಯ ಅಂತ ಕರಿತೀವಿ. ಇದು ಸಾಮರ್ಥ್ಯ ಆಯಿತು. ಆ್ಯಂಡ್ ಅಶ್ವ ಸಾಮರ್ಥ್ಯ ಹೇಳಿ ಬರುತ್ತೆ ಅನ್ನೋದಾದರೆ, ಈ ಒಂದು ಸಾಮರ್ಥ್ಯ ಇದು ಸಾಮರ್ಥ್ಯದ ಒಂದು ಅಂತಾರಾಷ್ಟ್ರೀಯ ಏಕಮಾನ ಬಂದು ವ್ಯಾಟ್. ಓಕೆ, ವ್ಯಾಟ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಸಾಮರ್ಥ್ಯದ FPS ಅಂತ ಹೇಳ್ತೀವಿ ಪದ್ಧತಿಯಲ್ಲಿ ಸಾಮರ್ಥ್ಯದ ಒಂದು ಯಾವುದರಿಂದ ಅಳಿತಾರೆ ಅಂತ ಹೇಳಿದರೆ ಅದು ಅಶ್ವ ಸಾಮರ್ಥ್ಯ. ಅರ್ಥ ಮಾಡ್ಕೊಳ್ಳಿ, ವ್ಯಾಟ್ ಅಂತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಪದ್ಧತಿ ಆದರೆ ಈ ಒಂದು ಅಶ್ವ ಸಾಮರ್ಥ್ಯ ಅಂತ ಅಥವಾ ಹಾರ್ಸ್ ಪವರ್ ಅಂತಕ್ಕಂಥದ್ದು FPS ಪದ್ಧತಿಯಲ್ಲಿ ಅಳಿತಕ್ಕಂಥದ್ದಾಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಅಶ್ವ ಸಾಮರ್ಥ್ಯ ಎಷ್ಟಕ್ಕೆ ಸಮ ಆಗಿದೆ ಅಂತ ಕೇಳಿದರೆ, ಅಶ್ವ ಸಾಮರ್ಥ್ಯ ಅಂತಕ್ಕಂಥದ್ದು ನೋಡಿ 550 ಅಡಿ ಪೌಂಡ್ ಡಿವೈಡೆಡ್ ಬೈ ಅಥವಾ ಬೈ ಸೆಕೆಂಡ್ ಅಂತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಏನಂತ ಹೇಳಿದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವ್ಯಾಟಲ್ಲಿ, ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ವ್ಯಾಟಲ್ಲಿ ಅಳೆದಿದ್ದಾರೆ. ನಾನು ಹೇಳಿರ್ತಕ್ಕಂಥದ್ದು ನೋಡಿ, ಇದು ಸಾಮರ್ಥ್ಯ ಅಂತ ಹೇಳಿದಾಗ ಮಾಡಿದ ಕೆಲಸ ಅದು ಅಡಿ ಪೌಂಡ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಕಾಲ ಬಂದು ಸೆಕೆಂಡ್ ಆಯಿತು. ಇದು 550 ಅಡಿ ಪೌಂಡ್ ಡಿವೈಡೆಡ್ ಬೈ ಸೆಕೆಂಡ್, ಇದು ಒಂದಾಯಿತು. ಆ್ಯಂಡ್ ಇದನ್ನು ವ್ಯಾಟಲ್ಲಿ ನಾವು ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದರೆ 745.7 ವ್ಯಾಟ್ಗಳಾಗಿರುತ್ತದೆ. 745.7 ವ್ಯಾಟ್ಗಳು. ಸೊ ಇದನ್ನು ಈಕ್ವಲ್ ಆಗಿ ನಾವು 746 ವ್ಯಾಟ್ ಅಂತ ಹೇಳ್ತೀವಿ. ಆಪ್ಷನ್ ಸಿ 746 ವ್ಯಾಟ್ಗಳಿಗೆ ಸಮ ಅಂತ ಹೇಳ್ತಾ ಹೋಗ್ತೀವಿ. ಅದು ಎಕ್ಸಾಕ್ಟಾಗಿ 745.7 ವ್ಯಾಟ್ಗಳಿಗೆ ಸಮ. ಅಥವಾ ನಿಮಗೆ ಕೇಳಬಹುದು ಒಂದು ಸಾಮರ್ಥ್ಯ ಈಕ್ವಲ್ಸ್ ಕೇಳ್ಬಿಟ್ಟು ನೆಕ್ಸ್ಟ್ ಏನಂತ ಹೇಳಿದರೆ, ಈ ಒಂದು ಅಶ್ವ ಸಾಮರ್ಥ್ಯ ಅಂತಕ್ಕಂಥದ್ದು ಹಿಂದೆಯೋ ಇದನ್ನು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಉಗಿ ಯಂತ್ರಗಳ ಸಾಮರ್ಥ್ಯವನ್ನು ಅಳೆಯೋದಕ್ಕೋಸ್ಕರ ಜೇಮ್ಸ್ ವ್ಯಾಟ್ ಮತ್ತು ಅವರ ಸಹೋದ್ಯೋಗಿಗಳು ಸೇರಿಕೊಂಡು ಈ ಮೊಟ್ಟ ಮೊದಲ ಬಾರಿಗೆ ಅಶ್ವ ಸಾಮರ್ಥ್ಯ ಎಂಬ ಮಾನವನ್ನು ಬಳಕೆಗೆ ತರ್ತಾರೆ. ಯಾರಂತ ಹೇಳಿದರೆ ಜೇಮ್ಸ್ ವ್ಯಾಟ್ ಆ್ಯಂಡ್ ಅವರ ಸಹೋದ್ಯೋಗಿಗಳು. ಓಕೆ, ಸೊ ಇದೊಂದು ಪಾಯಿಂಟನ್ನು ನೆನಪಲ್ಲಿ ಇಟ್ಕೊಳ್ತಾ ಹೋಗಿ. ಆ್ಯಂಡ್ ಇದರಲ್ಲಿ ಒಂದು ಅಶ್ವಶಕ್ತಿ ಕೇಳ್ಬಿಟ್ಟು 550 ಅಡಿ ಪೌಂಡ್ ಬೈ ಸೆಕೆಂಡ್ ಕೇಳ್ಬೋದು ಅಥವಾ 746 ವ್ಯಾಟನ್ನು ಕೇಳಬಹುದಾಗಿರುತ್ತೆ. ನೆಕ್ಸ್ಟು ಒಂದು ಡಯಾಪ್ಟರ್ ಇದಕ್ಕೆ ಸಮಾನವಾಗಿರುತ್ತೆ ಅಂತ ಕೇಳಿದ್ದಾರೆ. ಡಯಾಪ್ಟರ್ ಅಂದರೆ ಯಾವುದು? ಡಯಾಪ್ಟರ್ ಅಂತಕ್ಕಂಥದ್ದು ಏನಂತ ಹೇಳಿದರೆ ಇದೊಂದು SI ಮಾನ. ಡಯಾಪ್ಟರ್ ಬಂದು ಒಂದು SI ಮಾನ. ಯಾವುದರ SI ಮಾನ ಅಂತ ಹೇಳಿದರೆ ಲೆನ್ಸ್ ಪವರ್. ಲೆನ್ಸ್ ಪವರ್ನ ಒಂದು SI ಯೂನಿಟ್ ಅಂತ ಹೇಳಿರೋದು ಡಯಾಪ್ಟರ್ ಆಗಿರುತ್ತೆ. ಸೊ ಈ ಡಯಾಪ್ಟರ್ನ ನಾವು ಯಾವ ರೀತಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಡಯಾಪ್ಟರ್ ಡಿ ಇಂದ ಇಂಡಿಕೇಟ್ ಮಾಡ್ತೀವಿ, ಈಕ್ವಲ್ಸ್ 1/f ಇಂಟು ಮೀಟರ್. ಓಕೆ, ಸರಿ, ಎಫ್ ಅಂತ ಹೇಳಿದರೆ ಫೋಕಲ್ ಲೆಂತ್ ಅಂತ ಹೇಳ್ತೀವಿ. ಎಫ್ ಮೀನ್ಸ್ ಫೋಕಲ್ ಲೆಂತ್. ಲೆಂತನ್ನು ನಾವು ಮೀಟರಲ್ಲಿ ಅಳಿತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ 1/m ಆಗುತ್ತೆ. ಇದನ್ನು ನಾವು ಏನಂತ ಬರೀಬಹುದು? m⁻−1 ಅಂತ ಬರ್ಕೊಳ್ತೀವಿ, ಹೌದಲ್ವಾ? m⁻−1. ಸೊ ಇದು ಅಷ್ಟೇ ನೋಡಿ, ಇಲ್ಲಿ ಏನಿದೆಯೋ ಇದು 1 m⁻−1, ಇದು 1 m⁻−1, ಇದು 1 d m⁻−1 ಆಯಿತು, ಇದು 1 ಸೆಂಟಿಮೀಟರ್ -1. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪವರ್ಗಳನ್ನ ಸೈಡಲ್ಲಿ ಬಂದಿದೆ. ಸೊ ಅದು ಮೇಲೆ ಬರಬೇಕಾಗಿತ್ತು. ಓಕೆ, ಸೊ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದರೆ 1 ಮೀಟರ್ ಪವರ್ -1 ಅಂತ ಅಂದರೆ 1/m ಅಂತಕ್ಕಂಥದ್ದು ಆಗಿರುತ್ತೆ. ಇದು ಡಯಾಪ್ಟರ್ನ ಒಂದು ಸಮ ಆಗಿರ್ತಕ್ಕಂಥ. ಇಟ್ ಮೀನ್ಸ್ ಡಯಾಪ್ಟರ್ ಅಂದರೆ ಲೆನ್ಸ್ ಪವರ್ನ ಚೆಕ್ ಮಾಡ್ತಕ್ಕಂಥ ಒಂದು SI ಯೂನಿಟ್ ಆಗಿರುತ್ತೆ. ನೆಕ್ಸ್ಟ್ ಮೀಟರ್
ಈ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಮೀಟರ್ ಯಾವುದಕ್ಕೆ ಸಮಾನವಾಗಿರ್ತದೆ? ಸೊ ಇಲ್ಲಿ ಮೀಟರ್ಗೆ ಮತ್ತು ಮೈಕ್ರಾನ್ ನಡುವೆ ಇರ್ತಕ್ಕಂಥ ಒಂದು ಸಂಬಂಧದ ಬಗ್ಗೆ ಕ್ವಶನ್ನ ಕೇಳಿದ್ದಾರೆ. ಸೊ ಮೀಟರ್ ನೋಡ್ತಾ ಹೋಗ್ತೀವಿ, ಸೆಂಟಿಮೀಟರ್ ಆಗಿರೋದು, ಕಿಲೋಮೀಟರ್, ಈ ರೀತಿ ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಮೀಟರ್ ಯಾವುದಕ್ಕೆ ಸಮಾನವಾಗಿರ್ತದೆ? ಮೈಕ್ರಾನ್ಗೆ ಸಂಬಂಧಪಟ್ಟಂತೆ ಅಂತ ನೋಡೋದಾದರೆ, ಸೊ ಇದೇನು ಕೊಟ್ಟಿದ್ದಾರೆ? ಇದು 10⁻⁻6 ಆಗಿರುತ್ತೆ. ಇದು 10⁻6 ಆ್ಯಂಡ್ 10⁻³ 10⁻3 ಇದು ಆ್ಯಕ್ಚುಲಿ ಇರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಮೀಟರ್ ಯಾವುದಕ್ಕೆ ಸಮಾನವಾಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ನೆಕ್ಸ್ಟ್ ಇದನ್ನು ಆನ್ಸರ್ ಕೊಡ್ತೀನಿ. ಮೀಟರ್ ಅಂತಕ್ಕಂಥದ್ದು 1 ಮೈಕ್ರಾನ್ ಈಕ್ವಲ್ಸ್ 1/10⁻6 ಮೀಟರ್ಗೆ ಸಮವಾಗಿರುತ್ತದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಕ್ಕಂಥ, ಡೈರೆಕ್ಟ್ಲಿ ಇಲ್ಲ. ಮೈಕ್ರಾನ್ ಮತ್ತು ಮೀಟರ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ವಿರುದ್ಧ ಅನುಪಾತದಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ನೋಡಿ, ಇದು ಕ್ರಾಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ? ಮೀಟರ್ ಈಕ್ವಲ್ಸ್ 1 ಮೀಟರ್ ಈಕ್ವಲ್ಸ್ 10⁻6 ಮೈಕ್ರಾನ್ ಬರುತ್ತೆ, ಹೌದಲ್ವಾ? 10 ಮೈಕ್ರಾನ್ಸ್ ಬರ್ತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಯಾವುದಂತೇಳಿ ಈಗ 1 ಮೀಟರ್ ಈಕ್ವಲ್ಸ್ 10⁻6 ಮೈಕ್ರಾನ್. ಆಪ್ಷನ್ ಬಿ 10⁻6 ಮೈಕ್ರಾನ್ಗೆ 1 ಮೀಟರ್ ಸಮವಾಗಿರುತ್ತದೆ. ಇದು ಆನ್ಸರು. ಆ್ಯಂಡ್ ಮೈಕ್ರೋಮೀಟರನ್ನು λm ಪ್ರತಿನಿಧಿಸಲಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು 1 ಕಿಲೋ ವ್ಯಾಟ್ ಹವರ್ನ ಈಕ್ವಲ್ಸ್. ಸೊ ಇದು 1 ಕಿಲೋ ವ್ಯಾಟ್ ಹವರ್ ಅಂತ ಕೊಟ್ಟಿದ್ದಾರೆ. ನಾವು ನೋಡ್ತಾ ಹೋದರೆ ಇದನ್ನು ಎಲ್ಲಿ ಡೈರೆಕ್ಟಾಗಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಈ ಒಂದು ಕರೆಂಟ್ ಬಿಲ್ಗಳು ಬರುತ್ತಲ್ವ, ಸೊ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಕಿಲೋ ವ್ಯಾಟ್ ಅವರ್ ಅಂತಕ್ಕಂಥದ್ದು ಯಾವುದಕ್ಕೆ ಸಮಾನವಾಗಿದೆ? 3.6 × 10⁻5 ಇದು ಅಷ್ಟೇ. 10⁻5 10⁻⁻6 ಜೌಲ್, 10⁻6 ಜೌಲ್, 10⁻⁻5 ಜೌಲ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ 1 ಕಿಲೋ ವ್ಯಾಟ್ ಹವರ್ ಅಂತಕ್ಕಂಥದ್ದು ಅಂದರೆ ಏನಂದರೆ, 1 ಸೆಕೆಂಡ್ಗೆ ಅಂದರೆ ಸೆಕೆಂಡ್ಗೆ 1000 ಜೌಲ್ಗಳಂತೆ 1 ಗಂಟೆಯಲ್ಲಿ ವ್ಯಯವಾಗ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಕಿಲೋ ವ್ಯಾಟ್ ಅವರ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಸೆಕೆಂಡ್ಗೆ 1000 ಜೌಲ್ಗಳಂತೆ 1 ಗಂಟೆ ಕಾಲದಲ್ಲಿ, 1 ಸೆಕೆಂಡ್ಗೆ 1000 ಜೌಲು. ಕಿಲೋ ಮೀನ್ಸ್ 1000, ಹೌದಲ್ವಾ? 1000 ಅಂದರೆ 1 ಸೆಕೆಂಡ್ಗೆ 1000 ಜೌಲ್ಗಳಂತೆ 1 ಹವರ್ಗೆ ವ್ಯಯ ಆಗ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಈ ಒಂದು ಕಿಲೋ ವ್ಯಾಟ್ ಅವರ್ ಅಂತ ಕರಿತೀವಿ. ಇದರ ಮೇಯ್ನಾಗಿ ನಾವು ವಿದ್ಯುತ್ ಶಕ್ತಿಯಲ್ಲಿ ಬಳಸ್ತೀವಿ. ಅದರಲ್ಲೂ ಸಹ ನಾವು ಹೇಳ್ತೀವಿ, ಏನಂತ ಹೇಳ್ತೀವಿ? ಎಷ್ಟು ಯೂನಿಟ್ ಓಡಿದೆ ಅಂತ ಕೇಳ್ತೀವಿ, ಹೌದಲ್ವಾ? ಸೊ ಯೂನಿಟ್ ಅಂತ ಬಳಸ್ತೀವಿ ಆ ಒಂದು ಪದವನ್ನು. ಬಟ್ ಅದು ಕಿಲೋ ವ್ಯಾಟ್ ಹವರಲ್ಲಿ ಅಳಿತಕ್ಕಂಥದ್ದು ಆಗಿರುತ್ತೆ. ಓಕೆ, ಇದು ಯಾವುದಕ್ಕೆ ಸಮಾನವಾಗಿರುತ್ತದೆ ಅಂತ ಹೇಳಿದರೆ 3.6 × 10⁻6. ನೋಡಿ, ಆಪ್ಷನ್ ಸಿ ಏನಿದೆಯೋ 3.6 × 10⁻6 ಜೌಲ್. ಓಕೆ, ಸೊ ಇದಕ್ಕೆ ಸಮಾನವಾಗಿರುತ್ತದೆ. ಇದರ ಮೇಲೆ ಕ್ವಶನ್ಸು ಸಹ ಕೇಳ್ತಾರೆ, ನೋಡ್ತಾ ಹೋಗೋಣ. ಸೊ ಏನು 1 ಕಿಲೋ ವ್ಯಾಟ್ ಹವರ್ ಕೇಳಿದ್ರೆ ಅದೇ ರೀತಿ ಅದನ್ನು 5 ಕೇಳ್ಬೋದು, 4 ಕೇಳ್ಬೋದು, 2 ಕೇಳ್ಬೋದು. ಸೊ ಅದನ್ನು ನೆಕ್ಸ್ಟ್ ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ನೋಡಿ, 1 ಕಿಲೋ ವ್ಯಾಟ್ ಇದಕ್ಕೆ ಸಮಾನ. ಸೊ ಲಾಸ್ಟ್ ನೋಡಿದ್ವಿ ನಾವು, ಏನು ನೋಡಿದ್ವಿ? 1 ಕಿಲೋ ವ್ಯಾಟ್ ಹವರನ್ನು ನೋಡಿದ್ವಿ. ಆದರೆ ಇದು ಕಿಲೋ ವ್ಯಾಟ್, ಜಸ್ಟ್ KW, ಹೆಚ್ಚಿಲ್ಲ. ಓಕೆ, ಸೊ ಕಿಲೋ ವ್ಯಾಟ್ ಅಂದರೆ ಏನು? ಸೆಕೆಂಡ್ಗೆ 1 ಜೌಲ್ನಂತೆ ಒಟ್ಟು 1 ಗಂಟೆ ಅವಧಿಯಲ್ಲಿ ಉಪಯೋಗುವಂಥ ಒಂದು ಶಕ್ತಿಯನ್ನು ನಾವೇನಂತೀವಿ? ವ್ಯಾಟ್ ಅವರ್ ಅಂತ ಕರಿತೀವಿ. ಲಾಸ್ಟಲ್ಲಿ ನೋಡಿದ್ವಿ 1 ಸೆಕೆಂಡ್ಗೆ 1000 ಜೌಲ್ಗಳಂತೆ ಕೆಲಸ ಮಾಡ್ತಾಯಿತ್ತು 1 ಗಂಟೆಗಳಲ್ಲಿ. ಅದೇ ರೀತಿ ಈ 1 ಕಿಲೋ ವ್ಯಾಟ್ ಅಂತಕ್ಕಂಥ 1 ಸೆಕೆಂಡ್ಗೆ 1000 ಬರೋದಿಲ್ಲ, 1 ಸೆಕೆಂಡ್ಗೆ 1 ಜೌಲ್ನಂತೆ 1 ಗಂಟೆ ಅವಧಿಯಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ಶಕ್ತಿ ಏನಿತ್ತೋ, ಸೊ ಅದನ್ನು ನಾವು ಕಿಲೋ ವ್ಯಾಟ್ ಅಂತ ಕರಿತೀವಿ. ಈ ಒಂದು ಕಿಲೋ ವ್ಯಾಟ್ ಯಾವುದಕ್ಕೆ ಸಮಾನವಾಗಿರುತ್ತದೆ ಅನ್ನೋದಾದರೆ 100 ವ್ಯಾಟ್, 10,000 ವ್ಯಾಟ್, 10 ವ್ಯಾಟ್, 1000 ವ್ಯಾಟ್ ಅಂತ ಕೊಟ್ಟಿದೆ. ಸೊ ನಿಮ್ಗೆ ಗೊತ್ತಿದೆ, ಕಿಲೋ ಮೀನ್ಸ್ 1000, ಹೌದಲ್ವಾ? ಸೊ ಕಿಲೋ ಅಂದರೆ 1000 ವ್ಯಾಟ್ಗೆ ಸಮಾನವಾಗಿರುತ್ತದೆ. ಸೊ ನೋಡಿ, ಇಲ್ಲಿ ಇದು ಕೇಳಿರ್ತಕ್ಕಂಥದ್ದು 2019ರಲ್ಲಿ. ಇದು ಅಷ್ಟೇ, ಒಂದು ಕಂಪನಿ ನಾವು ಪ್ರತಿ ಕಿಲೋ ವ್ಯಾಟ್ ಗಂಟೆಗೆ ಎಷ್ಟು ವಿದ್ಯುತ್ ಬಳಸ್ತೇವೆ ಎಂಬುದರ ಮೇಲೆ ವಿದ್ಯುತ್ ಬಿಲ್ಲನ್ನು ವಿಧಿಸಲಾಗುತ್ತದೆ, ಹೌದಲ್ವಾ? 1 ಕಿಲೋ ವ್ಯಾಟ್, ಕಿಲೋ ವ್ಯಾಟ್ ಹವರ್ ಎರಡೂ ಸಹ ಬರುತ್ತೆ. 1 ಕಿಲೋ ವ್ಯಾಟ್ ಅಂತ ಹೇಳಿದರೆ 1000 ವ್ಯಾಟ್ಗಳಿಗೆ ಸಮಾನವಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿದೆ 1 ಕಿಲೋ ವ್ಯಾಟ್ ಈಕ್ವಲ್ಸ್ 1000 ಜೌಲ್ಗಳಿಗೆ ಸಮವಾಗಿರುತ್ತದೆ. ಸೊ ಈ ಪಾಯಿಂಟನ್ನು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು 5.5 ಕಿಲೋ ವ್ಯಾಟ್ ಹವರ್ಗೆ ಎಷ್ಟು ಸಮ? ಸೊ ನಾವು ಲಾಸ್ಟ್ ನೋಡಿದ್ವಿ, 1
ಕಿಲೋ ವ್ಯಾಟ್ ಹವರ್ಗೆ ಎಷ್ಟು ಅಂತ ನೋಡಿದ್ವಿ ಹೌದಲ್ವಾ. ಸೊ ಲಾಸ್ಟ್ ಒಂದು ಇದರಲ್ಲಿ ನೋಡಿದ್ವಿ 3.6 ಇಂಟು 10 ಪವರ್ 6 ಹೌದಲ್ವಾ. ಸೊ 3.6 ಇಂಟು 10 ಪವರ್ 6 ಅಂತಕ್ಕದ್ದು 1 ಕಿಲೋ ವ್ಯಾಟ್ ಹವರ್ಗೆ ಸಮವಾಗಿದ್ದರೆ ನೋಡಿ ಎಷ್ಟು ಬರುತ್ತೆ ಇಲ್ಲಿ 5.5 ಇಂಟು 3.6 ಇಂಟು 10⁻6. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಆನ್ಸರು ಆಪ್ಷನ್ ಡಿ 19.80 ಇಂಟು 10⁻6 ಜೆ ಆಗಿರುತ್ತದೆ. 10⁻6 ಇದು ಅಷ್ಟೇ 10⁻5 10⁻8. ಸೊ 19.80 ಇಂಟು 10⁻6 ಜೌಲ್. ಆ್ಯಂಡ್ ನೆಕ್ಸ್ಟ್ ಬಂದು 5.6 ಕಿಲೋ ವ್ಯಾಟ್ ಅವರ್ ಸೇಮ್ ಇದು ಅಷ್ಟೇ. ಸೊ ಅಲ್ಲಿ 5.5 ಕೇಳಿದ್ರು 2018 ಕೇಳಿರ್ತಕ್ಕಂಥದ್ದು ಸೇಮ್ 5.6 ಇಂಟು 3.6 ಇಂಟು 10⁻6 ತೊಗೊಂಡ್ರು ನಿಮಗೆ ಬರ್ತಕ್ಕಂಥದ್ದು ನೋಡಿ 6 36 ಲಾಸ್ಟಲ್ಲಿ 6 ಎಲ್ಲಿದೆ. ಸೊ 20 ದಿಸ್ ಇಸ್ ದ ಆನ್ಸರ್. ಸೊ ಅಷ್ಟೇ 1 ಕಿಲೋ ವ್ಯಾಟ್ ಅವರ್ಗೆ ನೀವು ಎಷ್ಟು ಅಂತ ತಿಳ್ಕೊಂಡು ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 1 ನ್ಯೂಟನ್ಗೆ ಎಷ್ಟು ಸಮ 1 kg ಇಂಟು 1 ಮೀಟರ್ ಸೆಕೆಂಡ್ ಪವರ್ ಆಯಿತು. ಇದನ್ನು ಅಷ್ಟೇ ಮೀಟರ್ ಸೆಕೆಂಡ್ 1 ಮೀಟರ್ ಸೆಕೆಂಡ್ ಪವರ್ -2 ಮೀಟರ್ ಸೆಕೆಂಡ್ ಪವರ್ -1 ಮೀಟರ್ ಸೆಕೆಂಡ್ ಪವರ್ 2. ನ್ಯೂಟನ್ ಎಲ್ಲಿ ಬರುತ್ತೆ ನಿಮಗೆ ಫಸ್ಟ್ ಆಫ್ ಆಲ್ ಬರ್ತಕ್ಕಂಥದ್ದು ಫೋರ್ಸ್ನ ಒಂದು ಯೂನಿಟ್ ಆಗಿರುತ್ತೆ ಹೌದಲ್ವಾ. ಫೋರ್ಸ್ನ ಯೂನಿಟು ನ್ಯೂಟನ್ ಆದಾಗ ಏನಾಗುತ್ತೆ 1 ನ್ಯೂಟನ್ ಈಕ್ವಲ್ಸ್ 1 kg ಇಂಟು 1 ಮೀಟರ್ ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಸೊ ಇದರ ಪ್ರಕಾರ ನಾವು ನೋಡ್ತಾ ಹೋದರೆ 1 ನ್ಯೂಟನ್ನ ಹೇಗೆ ಬರ್ಕೊಳ್ತೀವಿ ಅಂತ ಹೇಳಿದ್ರೆ kg ಇಂಟು ನೋಡಿ ಮೀಟರ್ ಇದೆ ಎಸ್ ಕೆಳಗಡೆ ಇರೋದ್ರಿಂದ ಸೆಕೆಂಡ್ ಮೇಲೆ ಹೋದಾಗ -2 ಆಗುತ್ತೆ. ಸೊ ಆನ್ಸರ್ ಇಲ್ಲಿ ಯಾವುದು ಅಂತಂದರೆ ಮೀಟರ್ ಸೆಕೆಂಡ್ ಪವರ್ -2 ಅಂತಕ್ಕಂಥದ್ದು ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 1 ನ್ಯಾನೋಮೀಟರ್ ಈಕ್ವಲ್ಸ್. ಸೊ ನ್ಯಾನೋ ಮೀನ್ಸ್ ನಮಗೆ 9 ಬರುತ್ತೆ. ಸೊ ಇದು ಅಷ್ಟೇ 1/10⁻⁸ 1/10⁻⁹ 1/10⁻8 1/10⁻9. ಸೊ ಇದು ಆಪ್ಷನ್ಸ್ ಆಗಿರುತ್ತೆ. ನ್ಯಾನೋ ಅಂತ ಹೇಳಿದ್ರೆ ನಮಗೆ 9 ಅಂತ ಅರ್ಥ ಹೌದಲ್ವಾ. ಸೊ ಅಲ್ಲಿಗೆ ಆಪ್ಷನ್ ಎ ಬರೋದಿಲ್ಲ ಆ್ಯಂಡ್ ಆಪ್ಷನ್ ಸಿನೂ ಸಹ ಬರೋದಿಲ್ಲ. ಇನ್ನು 1/10⁻⁹ ಅಥವಾ 1/10⁻9 ಅಂತ ನೋಡೋದಾದರೆ ನ್ಯಾನೋ ಅಂತ ಹೇಳಿದಾಗ ನಮಗೆ ಬರ್ತಕ್ಕಂಥ ಆನ್ಸರ್ ಅಂತ ಹೇಳಿದರೆ ಅದು ಬಂದು ಆನ್ಸರ್ ಆಪ್ಷನ್ ಡಿ 1/10⁻9 ಮೀಟರ್ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 1 ಕೂಲಂಬ್ ಪರ್ 1 ಸೆಕೆಂಡ್ ಯಾವುದಕ್ಕೆ ಸಮ ಅಂತ ಹೇಳಿದರೆ ಅದು ಬಂದು ಆಪ್ಷನ್ 1 ಆಂಪೇರ್ಗೆ ಸಮವಾಗಿರುತ್ತದೆ. ನೆಕ್ಸ್ಟ್ 1 ಪಿಕೋಮೀಟರ್ ಕೊಟ್ಟಿದ್ದಾರೆ. ಸೊ ಪಿಕೋಮೀಟರ್ ಅಂತಕ್ಕಂಥದ್ದು ಅಷ್ಟೇ 10⁻−11 10⁻12 10⁻−12 ಆ್ಯಂಡ್ 10⁻11. ಸೊ ಒಂದು ಪಿಕೋಮೀಟರ್ ಪಿಕೋ ಅಂತಕ್ಕಂಥದ್ದು 10⁻−12ಕ್ಕೆ ಸಮವಾಗಿರುತ್ತದೆ. ಆಪ್ಷನ್ ಸಿ 10⁻−12 ಮೀಟರ್ ಬಂದು ಒಂದು ಪಿಕೋಮೀಟರ್ ಆಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ 1 ಜೌಲ್ ಕೇಳಿದರೆ. ಸೊ ಜೌಲ್ ಅಂತಕ್ಕಂಥ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ಕೆಲಸದ ಏಕಮಾನ ಹೌದಲ್ವಾ. ಕೆಲಸದ ಏಕಮಾನ ಜೌಲ್ ಆಗಿರುತ್ತೆ. ಕೆಲಸ = ವರ್ಕ್ ಈಕ್ವಲ್ಸ್ ಫೋರ್ಸ್ ಇಂಟು ಸ್ಥಾನಪಲ್ಲಟ ಅಂತ ಹೇಳ್ತೀವಿ ಹೌದಲ್ವಾ. ಸ್ಥಾನಪಲ್ಲಟ. ಸೊ ಇದು ನಾವು ನೋಡ್ತಾ ಹೋದರೆ ಫೋರ್ಸ್ ಅಂತಕ್ಕಂಥದ್ದು ನ್ಯೂಟನಿಂದ ಅಳಿತೀವಿ ಆ್ಯಂಡ್ ಸ್ಥಾನಪಲ್ಲಟ ಅಥವಾ ಡಿಸ್ಟೆನ್ಸ್ ಏನಿತ್ತು ಸೊ ಅದು ಬಂದು ನಮಗೆ ಮೀಟರಿಂದ ಅಳಿತಕ್ಕಂಥದ್ದಾಗಿರುತ್ತೆ ಮೀಟರು. ಸೊ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದರೆ ಆನ್ಸರ್ ಆಪ್ಷನ್ 1 ನ್ಯೂಟನ್ ಇಂಟು 1 ಮೀಟರ್. ಇದು ಬಂದು ಒಂದು ಕೆಲಸದ ಒಂದು ಫಾರ್ಮುಲಾ ಫೋರ್ಸ್ ಇಂಟು ಸ್ಥಾನಪಲ್ಲಟ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ ಇಲ್ಲಿ 1 ಜೌಲ್ ಈಕ್ವಲ್ಸ್ 1 ವ್ಯಾಟ್ ಇಂಟು 1 ಸೆಕೆಂಡ್ ಇದು ಸಹ ಬರುತ್ತೆ ಆ್ಯಂಡ್ ಇದು ಸಹ ಬರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟು ಒಂದು ನಿರ್ದಿಷ್ಟ ಮನೆಯು 5 ದಿನಗಳಲ್ಲಿ 100 ಯೂನಿಟ್ ಶಕ್ತಿಯನ್ನು ಬಳಸಿದೆ. ಎಷ್ಟು ಶಕ್ತಿಯನ್ನು ಇದು ಜೌಲಾಗಿ ಪರಿವರ್ತಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ 1 ಕಿಲೋ ವ್ಯಾಟ್ ಹವರ್ಗೆ 3.6 × 10⁻6
ಜೌಲ್ ಸರಿಯಾಗಿ ಸಮವಾಗಿದೆ ಅಂತ ಹೇಳಿದರೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಾನು ಹೇಳಿದ್ದೆ ನಿಮಗೆ, ಒಂದು ಏನು ಕರೆಂಟ್ ವಿದ್ಯುತ್ತನ್ನು ಅಳಿಬೇಕಾದ್ರೆ 1 ಕಿಲೋ ವ್ಯಾಟ್ ಅವರನ್ನು ನಾವು ಏನು ಮಾಡ್ತೀವಿ ಯೂನಿಟಲ್ಲಿ ಅಳಿತೀವಿ ಅಂತ ಹೇಳಿದ್ವಿ ಹೌದಲ್ವಾ. ಸೊ 1 ಯೂನಿಟ್ ಈಕ್ವಲ್ಸ್ 1 ಕಿಲೋ ವ್ಯಾಟ್ ಅವರ್ ಅಂತಕ್ಕಂಥದ್ದಕ್ಕೆ ಸಮವಾಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 5 ದಿನಗಳಲ್ಲಿ 100 ಯೂನಿಟ್ ಶಕ್ತಿಯನ್ನು ಬಳಸಿದ್ರೆ, ಅಂದರೆ ಇಟ್ ಮೀನ್ಸ್ 100 ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ 100 ಇಂಟು 3.6 ಇಂಟು 10⁻6 ಆಯಿತು. ಸೊ ಇಲ್ಲಿ 2 ಇರ್ತಕ್ಕಂಥ ಏನಾಗುತ್ತೆ, ಇಲ್ಲಿ ಡಬಲ್ 6 ಇರೋದು 8 ಆಗುತ್ತೆ ಹೌದಲ್ವಾ. ಸೊ 10⁻8 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ 3.6 ಇಂಟು 10⁻8 ಬರುತ್ತೆ, ಆಪ್ಷನ್ ಡಿ. ಓಕೆ, ಸೊ ಈ ರೀತಿ ನಾವು ನೋಡ್ತಾ ಹೋದರೆ ಸೊ ಕೆಲವೊಂದು ಏನಾಗುತ್ತೆ, ಇಲ್ಲಿ ಮೈನಸ್ಸು ಮತ್ತು ಪ್ಲಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಅಥವಾ ಈ ಒಂದು ಬೈ ಅಂತ ಏನು ಕೊಡ್ತಾರೋ ಸೊ ಅದು ಮೇಲೆ ಹೋದಾಗ ಅದರೊಂದು ಚಿಹ್ನೆ ಚೇಂಜ್ ಆಗುತ್ತೆ. ಸೊ ಅದೊಂದು ನೋಡ್ಕೊಳ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂತೇಳಿ ಈ ಒಂದು ಟಾಪಿಕ್ ಮೇಲೆ ಇಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ಕ್ವಶನ್ ಥರ ಏನಿದೆಯೋ ಇದನ್ನು ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಹೇಳ್ದಾಗೆ 5.6ನ ಒಂದು ಜೌಲ್ ಎಷ್ಟು ಅಂತ ಕೇಳಿದ್ದಾರೆ, ಅದಾಗಿರ್ಬೋದು, ಅಥವಾ 5.5 ಆಗಿರ್ಬೋದು, 3.4. ಸೊ ತುಂಬ ಕೇಳಿದ್ದಾರೆ. ಬಟ್ ಎಲ್ಲ ಕ್ವಶನ್ಸ್ ನಾನು ಆಯ್ಕೆ ಮಾಡ್ಕೊಂಡೆ. ಜಸ್ಟ್ ನಿಮಗೆ ಒಂದು ಇದನ್ನು ಕೊಡೋದಕ್ಕೋಸ್ಕರ ಒಂದು 4-5 ಕ್ವಶನ್ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ ಈ ಥರ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು. ಸೊ ಇದ್ರ ಮೇಲೆ ಬೇಸಿಸ್ ಮೇಲೆ ನೋಡ್ತಾ ಹೋಗಿ. ಸೊ ಇಲ್ಲಿ ಆನ್ಸರ್ 3.6 ಇಂಟು 10⁻8 ಜೆ ಅಂತಕ್ಕಂಥದ್ದು ಆಗಿರುತ್ತೆ ಜೌಲು. ಓಕೆ, ಆ್ಯಂಡ್ ನೆಕ್ಸ್ಟು 1 ಅಟ್ಮಾಸ್ಫಿಯರ್ ಯಾವುದಕ್ಕೆ ಸಮವಾಗಿತ್ತು? 1.01 ಇಂಟು 10⁻5ನ ಅಥವಾ 10⁻6ನ ಅಥವಾ 10⁻s ಇದು 10.1 ಇಂಟು 10⁻5 PA, 10.1 ಇಂಟು 10⁻6 PA ಕೊಟ್ಟಿದ್ದಾರೆ. ಸೊ ಒಂದು ಅಟ್ಮಾಸ್ಫಿಯರ್ ಅಂತಕ್ಕಂಥ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತೇಳಿ ನೋಡಿ ಇಲ್ಲಿ ಆನ್ಸರು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, 10.1 ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ರೀತಿ ನೋಡ್ತಾ ಹೋದಾಗ ನಮಗೆ ಆನ್ಸರ್ ಏನು ಸಿಗುತ್ತೆ, ಇವು ಆನ್ಸರ್ ಬರುತ್ತೆ. ಸೊ ಅದೇ ರೀತಿ ಇದನ್ನು ಕನ್ವರ್ಟ್ ಮಾಡಿದಾಗ ನಿಮಗೆ 1.01 ಇಷ್ಟು ಮಾತ್ರ ಕೊಟ್ಟಿದ್ದಾರಲ್ಲ ಆನ್ಸರಲ್ಲಿ. 1.01 ಇಂಟು 10⁵ PA ಇದು ಆನ್ಸರ್ ಆಗಿರುತ್ತೆ. ಸೊ ಇನ್ನು ಇದ್ರ ಬಗ್ಗೆ ನೀವು ಕೇಳೋದಾದರೆ ನೋಡಿ, ಇಲ್ಲಿ 1 ಬಾರ್ ಈಕ್ವಲ್ಸ್ 1 ಇಂಟು 10⁵ PA ಆ್ಯಂಡ್ 1 ಅಟ್ಮಾಸ್ಫಿಯರ್ ಈಕ್ವಲ್ಸ್ 1.01325 ಬಾರ್ ಅಂತಕ್ಕಂಥದ್ದಾದರೂ ಕೊಡಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಒಂದು ಅಟ್ಮಾಸ್ಫಿಯರ್ 0.1325 KP ಏನಾದ್ರು ಕೊಡಬಹುದು, ಅಥವಾ ಒಂದು ಅಟ್ಮಾಸ್ಫಿಯರ್ 760 ಟಾರ್ ಅಂತನಾದರೂ ಕೊಡಬಹುದು, ಅಥವಾ ಒಂದು ಅಟ್ಮಾಸ್ಫಿಯರ್ 760 mm HG ಕಾಲಮ್ ಅಂತಕ್ಕಂಥದ್ದು ಯಾವುದಾದ್ರೂ ಸಹ ಕೊಡ್ಬೋದು ಒಂದು ಅಟ್ಮಾಸ್ಫಿಯರ್ನ ಅಂತ ಕ್ವಶನ್ ಕೊಟ್ಬಿಟ್ಟು. ಸೊ ಈ ಆಪ್ಷನ್ಸ್ಗಳೇನಿದಾವೋ ಇಷ್ಟು ಆಪ್ಷನಲ್ಲಿ ಯಾವುದಾದ್ರೂ ಸಹ ನಿಮ್ಗೆ ಆಪ್ಷನ್ನ ಕೊಡಬಹುದಾಗಿರುತ್ತೆ.